ನೀವು ಹೆಂಗೆ ಬೆಳೆಸ್ಬೇಕು ಅಂದ್ರಿ, ಹೌದಾ? ನನ್ನ ಮಕ್ಕಳಿಗೆ ಒಮ್ಮೆ ಹೊಡೆದಿಲ್ಲ ನಾನು, ಒಂದೇ ಒಂದು ಸಲ ಹೊಡೆದಿಲ್ಲ. ಇನ್ನು ನನ್ನ ಮಗಳಿಗೆ ಹೊಡೆದಿಲ್ಲ ನಾನು ಒಂದು ಸಲ ಅದು. ಆದರೆ ಇವತ್ತಿಗೂ ನಾ ಹಿಂಗೆ ಕಣ್ಣು ಸಿಕ್ಕರೆ ಅಳ್ತಾರವರು, ಕಣ್ಣು ಕಿಸಿದ್ರೆ ಅಳ್ತಾರವರು, ಅಷ್ಟು ಸೆನ್ಸಿಟಿವ್ ಆಗ್ಯಾರ. ಸಂಸ್ಕಾರ ರೀ. ನಾನು ನಮ್ಮ ಅಪ್ಪನಿಗೆ ನಮ್ಮಪ್ಪ ತನ್ನ ಅಪ್ಪನಿಗೆ ಕಾಲು ಒತ್ತಿದ್ದ, ದಿನಾಲು ಒಂದು ತಾಸು ಕಾಲು ಒತ್ತಿದ್ದ ಮಕ್ಕಳ ಮುಂದೆ. ಅವ್ರು ನೆನೆಸ್ಕೊಂಡು ತಿಕ್ತಿದ್ದ, ಹೌದಾ? ಅದು ನಮ್ಮಪ್ಪ ಅಜ್ಜನ ಕಾಲು ಹೊತ್ತು ನೋಡಿದ್ನಲ್ಲ, ನನಗೆ ರೂಢಿ ಆಗ್ತು. ನಾನು ನಮ್ಮ ಅಪ್ಪನ ಕಾಲು 2 ತಾಸು ಒತ್ತಿದ್ದೆ, ತುಳಿತಿದ್ದೆ, ಕಾಲಿಗೆ ತುಳಿತಿದ್ದೆ, ಆನಂದ ದೇಡ್ಗನ್ನು ನಮಸ್ಕಾರ ಹಾಕಿ. ನಮ್ಮಪ್ಪ ನನಗೆ ಇಷ್ಟು ಒತ್ತಿದ್ರ ಸಾಲದ್ರ, ಇದು ತುಳಿದು ಬಿಡಪ್ಪ ಅಂತಿದ್ದ. ಅಪ್ಪ ನೀನು ತುಳಿದ ಅಂತಿದ್ದೆ. ಇಲ್ಲ, ಆಮೇಲೆ ನಮಸ್ಕಾರ ಮಾಡಬೇಕು ಅಂದರೆ ಅದು ಕಾಲು ತುಳಿದ್ರಪ್ಪ ಅಂದ್ರೆ ಅದಕ್ಕೆ ಅವ್ರಿಗೆ ಹಗ್ಗದಾಕಿತ್ತು. ಹಿಂಗೆ ನಾನು ಮಾಡೋದನ್ನು ನನ್ನ ಮಕ್ಕಳು ನೋಡಿದರು. ಈಗ ನಮ್ಮ ಡಾಕ್ಟರ್ ಬಂತು, ನಮ್ಮ ಇಂಜಿನಿಯರ್ ಬಂತು, ದಿನಾಲು ಒಂದೇ ಒಂದು ದಿವಸ ತಪ್ಪಿಲ್ಲ, ದಿನಕ್ಕೆ ಕಾಲು ಹೋಗ್ತಾರೆ. ಅದನ್ನು ನನ್ನ ಮೊಮ್ಮಕ್ಕಳು ನೋಡಕತ್ಯಾರ, ಅವ್ರು ತಮ್ಮ ಅಪ್ಪನ ಕಾಲು ಒತ್ತಾಕತ್ಯಾರ, ನನ್ನ ಕಾಲನ್ನು ಒತ್ತಾರ. ನನ್ನ ಮೊಮ್ಮಕ್ಕಳು ಪ್ರಣವಾಗಿನವ ಇವತ್ತಿಗೂ ನನ್ನ ಕಾಲು ಒತ್ತಾರ, ತಮ್ಮ ಅಪ್ಪನ ಕಾಲು ಅಪ್ಪ ನಿಂತ್ಕೊಂಡು. ಅವನು ಹೊಡೆದಿಲ್ಲ, ನನ್ನ ಮೊಮ್ಮಕ್ಕಳಿಗೆ ನನ್ನ ಮಕ್ಕಳು ಹೊಡೆದಿಲ್ಲ, ನನ್ನ ಮಕ್ಕಳಿಗೆ ನಾನು ಹೊಡೆದಿಲ್ಲ. ಬಟ್ ಏನಾಗ್ತದೆ, ಈ ಸಂಸ್ಕಾರ ಕೊಡ್ಬೇಕು. ನೀವು ತಪ್ಪಿತೀರಿ. ನೀವು ಸಂಸ್ಕಾರ ಅಂದ್ರೆ ಮತ್ತೇನಲ್ಲ, ಒಂದು ಪಾಠ ಕೊಡೋದಲ್ಲ. ಏನು ಮಾಡ್ತೀರಿ ನೀವು? ಬರೀ ವ್ಯವಹಾರ 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 ವ್ಯವಹಾರ, ಗಳಿಕೆ 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 ಗಳಿಕೆ, ದೊಡ್ಡಸ್ತನ ಧಿಮಾಕು ಧಿಮಾಕು ಧಿಮಾಕು, ಇದರಾಗ ಬಂದ್ರಿ. ಒಮ್ಮೆರ ಅವ್ರನ್ನ ನಿಮ್ಮ ಮನೆ ದೇವ್ರಿಗೆ ಕರ್ಕೊಂಡೋಗಿ ನಮಸ್ಕಾರ ಹಾಕು, ಹೆಜ್ಜೆ ನಮಸ್ಕಾರ ಮಾಡು ಅಂತ ಹೇಳಿರೇನು? ಒಂದು ದಿವ್ಸರ ಇವು ಹಚ್ಕೊ ಅಂತ ಹೇಳಿರೇನು? ಒಂದು ದಿವ್ಸರ ಗಂಧ ಹಚ್ಕೊ ಅಂತ ಹೇಳಿರೇನು? ಒಂದು ದಿವ್ಸ ನಮ್ಮಂಥ ಗುರುಗಳ ಕರೆಸಿ ಪಾದಪೂಜೆ ಮಾಡಿಸಿರಿಷ್ಟೇನು? ಒಂದು ದಿವ್ಸ ಗುರುಗಳನ್ನ ಕರೆಸಿ ನಮಸ್ಕಾರ ಮಾಡೇವು ಅಂತ ಹೇಳಿರೇನು? ಇವತ್ತಿಗೂ ನಾವು ಮನೆ ಬಿಟ್ಟು ಹೋಗಿ ಬಂದ ನಮ್ಮವನ ಕಾಲು ನಮಸ್ಕಾರ ಮಾಡ್ತಿದ್ದೀವಿ. ಈಗ ನಮ್ಮವ್ವ ಇಲ್ಲ, ನಮ್ಮ ಅಪ್ಪಿಲ್ಲ, ನಾನು ಹಿರಿಯ ಅನ್ನೋದು ನಮ್ಮ ಅಣ್ಣಿದ್ದ ಗೊತ್ತದ. ಈಗ ಗೊತ್ತು ಊರಿಗೆ ಹೋದ್ರು ಅವರು, ನನಗಿಂತ 3 ವರ್ಷ ದೊಡ್ಡವ. ನಾವು ಅವನಿಗೆ ಅಪ್ಪನ ಸ್ಥಾನ ಕೊಟ್ಟಿವಿ. ನಾವು ಇವತ್ತಿಗೆ ಅವ್ನು ನನಗೆ 1000 ಲಕ್ಷ ಗಟ್ಟಲೆ ಮಂದಿ ನನಗೆ ನಮಸ್ಕಾರ ಮಾಡ್ತಾರೆ, ನಾನು ನಮ್ಮ ಅಣ್ಣಗೆ ನಮಸ್ಕಾರ ಮಾಡ್ತೀನಿ. ನಮ್ಮ ಅಣ್ಣಗೆ ಭಕ್ತಿ ಭಾವನೆಯಿಂದ ನಮಸ್ಕಾರ ಮಾಡ್ತೀನಿ. ನಮ್ಮ ವೈನಿಗೆ ನಮಸ್ಕಾರ ಮಾಡ್ತೀನಿ. ನಮ್ಮ ವೈನ ನನಗಿಂತ ಸಣ್ಣಕ್ಕೆ ಹಾಕಿ ಗೊತ್ತಾ? ಸಂಜೆ ಆದ ಕೂಡ ನಮ್ಮ ಮನೆಗೆ ಪದ್ಧತಿ ಅದ, ದೇವ್ರ ಮುಂದೆ ದೀಪ ಹಚ್ಚಿದ ಕೂಡ ಹಿರಿಯರ ಕಾಲಿಗೆ ನಮಸ್ಕಾರ ಮಾಡೋದು. ಐತೆ ನಿಮ್ಮ ಮನೆಗೆ? ಐತೇನು? ಮತ್ತು ಸಂಸ್ಕಾರ ಅಂದ್ರೆ ಏನಂತ ತಿಳ್ಕೊಂಡ್ರೆ ನಾ ಏನು ಹೇಳಿ? ಅವ್ರಿಗೆ ಪೂಜೆ ಮಾಡಕ್ಕೆ ಹಚ್ಚ್ರಿ, ದೇವ್ರ ಬಗ್ಗೆ ನಂಬಿಕೆ ಇರಲಿ, ಗುಡಿಗೆ ಅಜ್ಜಾಡಕ್ಕೆ ಹಚ್ಚ್ರಿ, ಗುರುಗಳಿಗೆ ಕರೆಸ್ರಿ, ಪಾದ ಪೂಜೆ ಮಾಡ್ರಿ, ಅವ್ರು ನಮಸ್ಕಾರ ಮಾಡಕ್ಕೆ ಹಚ್ಚ್ರಿ. ಮಾಡೋದಿಲ್ಲ ನೀವು ಮಾಡೋದಿಲ್ಲ, ಅವ್ರಿಗೂ ಮಾಡೋದಿಲ್ಲ. ನೀವು ನಿಮ್ಮ ಅಪ್ಪ ನಮಸ್ಕಾರ ಮಾಡ್ರಿ. ನಿಮ್ಮ ಮನ್ಯಾಗ ನಿಮ್ಮ ಅಪ್ಪ ನಿಮ್ಮವ್ವ ಜೀವಂತಿದ್ರೆ ಈ ಕೆಲಸ ಮಾಡ್ರಿ. ಮಕ್ಕಳಿಗೆ ಬುದ್ಧಿ ಹೇಳಬೇಡ್ರಿ, ಮಂಗ್ಯ ಇದ್ದಂಗೆ ಅವು ನೋಡಿ ಮಾಡ್ತಾವು, ಕೇಳಿ ಮಾಡೋದಿಲ್ಲ. ಅದು ಸಂಜೆ ಅಂದ್ಕೊಳ್ಳಿ, ಕಾಲ ಮಿಂಚಿಲ್ಲ, ಮತ್ತು ಇನ್ನೂ ಕಾಲ ತಪ್ಪಿಲ್ಲ, ಕಾಲ ಮಿಂಚಿಲ್ಲ. ಸಣ್ಣಗೆ ಶುರು ಮಾಡ್ರಿ, ಅಪ್ಪನ ಕಾಲು ಒತ್ತಿರಿ, ಅವನ ಕಾಲು ಒತ್ತಿರಿ, ಏನು ಅಪೇಕ್ಷೆ ಪಡಬೇಡ್ರಿ, ಸುಮ್ಮನೆ ಒತ್ತಿರಿ. ನಿಮ್ಮ ಮಕ್ಕಳು ನೋಡ್ತಾರೆ. ಒಂದು ದಿವ್ಸ ಮಕ್ಕಳಿರ್ತೀರಿ, ಅಪ್ಪ ಕಾಲು ಹೊತ್ತಲಿ ಏನು ಕೇಳ್ತಾರೆ, ಗ್ಯಾರಂಟಿ 100ಕ್ಕೆ 100 ಗ್ಯಾರಂಟಿ ಬೇಕಾರೆ ನೀವು ಅಪ್ಪನ ಕಾಲು ಹೊತ್ತ ಕಟ್ಟಿರಿ. ನೀವು ಹಿಂಗೆ ಸಂಸ್ಕಾರ ಕೊಡ್ರಿಪ್ಪ. ಇದಕ್ಕೆ ಏನದ ರೀ? ಎಲ್ಲರೂ ಗಳಿಸ್ತಾರೆ ರೀ, ನೀವು ಗಳಿಸ್ರಿ ಅಷ್ಟ. ಇದನ್ನು ಗಳಿಸ್ರಿ. ಏನು ಹೇಳ್ಬೇಕು ನಾನು? ಇದು ನಾನು ಹೇಳೋದು ನಿಮ್ಗೆ ಉಡಾಪೆ ಅನ್ನಿಸ್ಬೋದು, ಅನಿಸುತ್ತೇನು? ಇದು ಬದುಕ್ರಿ. ಮತ್ತು ಏನು ಹೇಳ್ತೀನಿ ನಿಮಗೆ, ನಿಮ್ಮ ಮನ್ಯಾಗ ಎಷ್ಟೇ ಜಗಳ ಜೂಟ ಮನಸ್ತಾಪ ಇರಲಿ, ಹೆಂಡತಿಗೆ ಎಂದೂ ಒದರಬೇಡ್ರಿ. ಮಕ್ಕಳಿದ್ರಿಗೆ ಹೆಂಡತಿಗೆಂದು ಬೈಬೇಡ್ರಿ, ಹೆಂಡತಿಗೆಂದು ಹೊಡಿಬೇಡ್ರಿ, ಮತ್ತು ಕುಡಿಬೇಡ್ರಿ, ಸಿಗರೇಟ್ ಸೇದಬೇಡ್ರಿ. ಮಕ್ಕಳಿಗೆ ಅಂಜಾಕ ಕಲಿಯರಿ. ನೀವು ಮಕ್ಕಳಿಗೆ ಅಂಜ್ರಿ. ಯಾವುದರಲ್ಲಿ? ನನ್ನ ಮಗ ನಾನು ಸಿಗರೇಟ್ ಸೇದೋದು ನೋಡ್ತಾನ, ಏನಿಲ್ಲ ಇಲ್ರಿಪ್ಪ, ಆರಾಮ ಬಾರ್ಲೆ 2 ಪ್ಯಾಕ್ ಸಿಗರೇಟ್ ತೊಗೊಂಬರ್ಲೆ ಅಂತೀರಿ, ತೊಗೊಂತೀರಿ.
ನಿಮ್ಮ ಮಕ್ಕಳು ನೋಡ್ತಾವ 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 ನಮ್ಮಪ್ಪ ದಿನ ಸೇರ್ತಾರಲ್ಲ, ಏನಾರ ಐತಿ ಇದ್ರಾಗ, ಏನಾರ ಐತಿ? ನೀವು ಸೇದಿ ಬಿಟ್ಟ ಸಿಗರೇಟು ಮಸ್ತ್ ಐತಿಲ್ಲ ಅಂತ ಮಗೀತು ಮತ್ತೇನಂತ. ಅವಾಗ ನಮ್ಮಂಥವ್ರಿಗೆ ಬರ್ತೀರಿ, ಗುರುಗಳ ಇದು ದಸಕ್ ಅಂದತೀವಿ. ಯಾಕೆ? ನನ್ನ ಮಗ ದಿನ SSLC ಅದನ್ನ 2 ಪ್ಯಾಕ್ ಸಿಗರೇಟ್ ಸೇರ್ತಾನ್ರಿ. ಯಾರು ಜವಾಬ್ದಾರಿ? ಯಾರು ಜವಾಬ್ದಾರಿ? ಸಾಯಿರಿ ಅವನ. ಅವ್ರು ಎದುರಿಗೆ ಸೇದಿದ್ರಲ್ಲ, ಅನಿಸಲೇನೆ ನಿಮ್ಗೆ? ನಾ ಕೇಳಿದೆ ಅವ್ರಿಗೆ, ಎದಕ್ಕೆ ಬಂದು ನನ್ನ ಮಗ ಸ್ಪಿರಿಟ್ ಪ್ಯಾಕ್ ಸೇರ್ತಾನ, ನೀ ಯಾಕೆ ಕೇಳಬಾರ್ದು? ಇಲ್ರಿ ನಾನು ದಿನ ಸೇರ್ತೀನಿ 2 ಪ್ಯಾಕು, ಅವಾಗೇನು ಹೇಳ್ರಿ ಅಂದ. ನೀವು ನಿಮ್ಮ ಮಕ್ಕಳನ್ನ ಮೊಬೈಲ್ ನೋಡೋದು ಬಿಡಿಸ್ಬೇಕಂತಂತೀರಿ, ಬಿಡಿಸ್ಬ್ಯಾಡ್ರಿ, ನೀವು ಬಿಟ್ಟು ಬಿಡ್ರಿ. ಬೆಸ್ಟ್ ಪಾಠ ಅದು. ನೀವ ಚಂತನ ಹಿಡ್ಕೊಂಡು ಕೊಡ್ತೀರಿ, ಮಕ್ಕಳಿಗೆ ಹೇಳ್ತೀರಾ? ನೀವು ಸಂಸ್ಕಾರ ಹೆಂಗೆ ಕೊಡ್ಬೇಕಂತ ಕೇಳಿದ್ರಲ್ಲ, ಇದು ಸಂಸ್ಕಾರ ರೀ. ಮಕ್ಕಳಿಗೆ ಅಂಜ್ರಿ, ನೀವು ಮಕ್ಕಳಿಗೆ ಅಂಜ್ರಿ. ಅವ್ರದ್ರಿಗೆ ಕುಡಿಬೇಡ್ರಿ, ಅವ್ರದ್ರಿಗೆ ಹೆಂಡತಿ ಜಗಳಾಡಬೇಡ್ರಿ, ಮನ್ಯಾಗ ಜಗಳಾಡಬೇಡ್ರಿ, ಹಾರ್ಸ್ ನುಡಿಬೇಡ್ರಿ, ನಿಮ್ಮ ಅಪ್ಪಳಿಗೆ ಒದರಾಡಬೇಡ್ರಿ. ನಿಮ್ಮ ಅಪ್ಪ ಏನು ಅಸಹ್ಯ ಇದೆ ಬಿಡಿ, ನೀನು ಉಣ ನಿನ್ನೆ ಸಿಗರೇಟ್ ಸೇರ್ಬೇಡ ಅಂತ ಹೇಳಿದ್ದೆ, ಸೇರ್ತಿ ಇದು ಮಾಡ್ಕೊಂಡು ಕೊಡ್ತೀವಿ. ನಿನಗೆ ಇದನ್ನ ಮಿರ್ಚಿ ತಿನ್ಬೇಡ ಅಂತ ಹೇಳಿದ್ದಿಲ್ಲ, ತಿಂದ್ಯಾಕೆ ನೀನು? ಒದರಾಡ್ತಿರಲ್ಲ, ನೋಡ್ತಾರ ಅವರು, ನೋಡ್ತಾರ. ನಮ್ಮ ಅಪ್ಪ ಅವ್ರಪ್ಪ ಒದರಾಡ್ತಾನಪ್ಪ ಅಂದ್ರೆ ನಮ್ಮಪ್ಪ ಒದರಾಡೋದು ನಡಿತೈತಿ, ಒದರಾಡೋದಲ್ಲ ಒದ್ರು ನಡಿತೈತಿ, ಒದಿತಾರ ಅವರು. ನೀವು ಕೊಟ್ಟ ಪಾಠ ಇದು, ಯಾರು ಕೊಟ್ಟದ್ದಲ್ಲ, ಯಾರು ಕೊಟ್ಟದ್ದು ಅಲ್ಲಿದ್ದು, ನೀವೇ ಕಲಿಸಿದ ಪಾಠ. ಮುಗಿತು. ಇದಕ್ಕಿಂತ ಹೆಚ್ಚಿಗೆ ಹೇಳೋದಿಲ್ಲ. ನಿಮ್ಮ ಮಕ್ಕಳನ್ನ ಹೆಂಗೆ ಬೆಳೆಸ್ಬೇಕು ಅನ್ನೋದನ್ನ ಸೂಕ್ತವಾಗಿ ಹೇಳಿದ್ದೀನಿ. ಅದ್ರಂಗೆ ಮಾಡಿರಿ ಅಂದ್ರೆ ಚೆನ್ನಾಗಿರ್ತೀರಿ. ಇರ್ಲಿಕ್ಕಂದ್ರೆ ಚಿಂತೆಗೆ ಸಾಯ್ತೀರಿ, ಚಿಂತೆಗೆ ಸಾಯ್ತೀರಿ. ನನ್ನ ಮಗ ಹಂಗೆ ಮಾಡಿದ, ನನ್ನ ಮಗ ಹಿಂಗೆ ಮಾಡಿದ. ಅರ್ಥ ಆತಲ್ಲ? ಶರಣು. ಶ್ರೀ ಗುರುದೇವ್. ಶ್ರೀ ಗುರುದೇವ್.